ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಮೋದಿ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಒಂದು ಹೊಸ ಗುಡ್ ನ್ಯೂಸ್ನ ನೀಡ್ತಾ ಇದ್ದಾರೆ. ಸೊ ದೇಶಾದ್ಯಂತ ಇರುವಂಥ ಬಡ ಜನತೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈ ಗುಡ್ ನ್ಯೂಸ್ ಏನು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಆದಷ್ಟು ಬೇಗ ಇದನ್ನು ಏನಂತ ಹೇಳ್ಬಿಟ್ಟು ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ತುಂಬ ಉಪಯೋಗನ ಪಡ್ಕೊಳ್ಳಿ ಈ ವಿಡಿಯೋದಿಂದ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಗುಡ್ ನ್ಯೂಸೇ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರದಿಂದ ಬಡ ಜನತೆಗೆ ಇದು ಗುಡ್ ನ್ಯೂಸ್ ಆಗಿದೆ. ಪ್ರತಿ ಬಡ ಜನತೆಗೆ 10 ಲಕ್ಷ ರೂಪಾಯಿ ತನಕ ಸಿಗುತ್ತೆ. ಸೊ ಹೇಗೆ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ, ಏನಕ್ಕೋಸ್ಕರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗಾಗಲೇ ಜುಲೈ 23ನೇ ತಾರೀಕು ಕೇಂದ್ರದ 3.0 ಬಜೆಟ್ ನಡೆಯುತ್ತೆ. ಮೋದಿ ಸರ್ಕಾರದ 3.0 ಬಜೆಟ್ ನಡೆಯುತ್ತೆ ಜುಲೈ 23ನೇ ತಾರೀಕಂದು. ಕೇಂದ್ರದ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಲಿದ್ದು, ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಅಡಿಯಲ್ಲಿ ಸದ್ಯ ಇರುವ 5 ಲಕ್ಷ ರೂಪಾಯಿ ವಿಮೆಯನ್ನು ಈಗಾಗಲೇ 10 ಲಕ್ಷಕ್ಕೆ ಏರಿಕೆ ಮಾಡಲು ಚಿಂತನೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈಗಾಗಲೇ ಆಯುಷ್ಮಾನ್ ಕಾರ್ಡು ಯಾರ್ಯಾರು ಮಾಡಿಸ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ನಾಲೆಡ್ಜ್ಗಳಿರುತ್ತೆ. ಆಯುಷ್ಮಾನ್ ಕಾರ್ಡ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಮಾಡಿಸೋದು, ಹೇಗೆ ಮಾಡಿಸೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನೂ ವಿಡಿಯೋ ಎಂಡಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈಗಾಗಲೇ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಅನ್ನೋ ಅಡಿಯಲ್ಲಿ 5 ಲಕ್ಷದ ತನಕ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಅದನ್ನು ಇವಾಗ 10 ಲಕ್ಷಕ್ಕೆ ಹೆಚ್ಚಳ ಮಾಡಲು ಮೋದಿ ಸರ್ಕಾರ ಚಿಂತನೆ ನಡೆಸಿದೆ. ಅದನ್ನು ಈಗ ಅಧಿಕೃತವಾಗಿ ಹೇಳೋದು ಯಾವಾಗ ಅಂತ ಹೇಳಿದ್ರೆ ಜುಲೈ 23ಕ್ಕೆ ಬಜೆಟ್ ನಲ್ಲಿ ಇದನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಚಿಂತನೆ ನಡೆಸಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ಈಗಾಗಲೇ 16ರಿಂದ 59 ವರ್ಷದ ಒಳಗಿರುವ ಎಲ್ಲಾ ವ್ಯಕ್ತಿಗಳು ಈ ಯೋಜನೆ ಅಡಿಯಲ್ಲಿ 5 ಲಕ್ಷ ಆರೋಗ್ಯ ವಿಮಾ ಪಡೆದುಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಸೊ ಈಗಾಗಲೇ 16ರಿಂದ 59 ವರ್ಷದ ಒಳಗಡೆ ಯಾರಿದ್ದೀರೋ ಎಲ್ಲರೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರೆ 5 ಲಕ್ಷದ ತನಕ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಬರುತ್ತೆ, ಆರೋಗ್ಯ ವಿಮೆ ಪಡ್ಕೊಳ್ಬಹುದು ಸ್ನೇಹಿತರೆ. ಅದನ್ನ ಇನ್ನು ಮುಂದೆ 10 ಲಕ್ಷಕ್ಕೆ ಹೆಚ್ಚಳ ಮಾಡ್ತಾ ಇದ್ದಾರೆ. 10 ಲಕ್ಷದ ತನಕ ನಿಮಗೆ ಯಾವುದೇ ರೀತಿಯಾದ ಏನೇ ಒಂದು ಇಂಜುರೀಸ್ ಆದರೂ ಕೂಡ ಅದಕ್ಕೆ ನಿಮಗೆ ಗೌರ್ನಮೆಂಟ್ ಕಡೆಯಿಂದನೇ ಅಮೌಂಟ್ ಬರುತ್ತೆ, ಹಣ ಬರುತ್ತೆ. ಸೊ ಈ ಕಾರ್ಡ್ ಮಾಡಿಸೋದು ಫ್ರೀ ಆಗಿರುತ್ತೆ, ಉಚಿತವಾಗಿ ಈ ಕಾರ್ಡನ್ನು ಮಾಡಿಸ್ಕೊಳ್ಬೋದು. ಹಾಗೆ ಈ ಕಾರ್ಡನ್ನು ಮಾಡಿಸ್ಕೊಳ್ಳೋದಕ್ಕೆ ಏನು ಅರ್ಹತೆ ಇರಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರು, ಹಾಗೆ ದಿನಗೂಲಿ ಕೆಲಸ ಮಾಡುವವರು, ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರು, ಜೊತೆಗೆ ನಿರ್ಗತಿಕರು, ಬುಡಕಟ್ಟು ಜನರು, ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು, BPL ಕಾರ್ಡ್ ಹೊಂದಿದವರು, ತಮ್ಮ ಕುಟುಂಬದಲ್ಲಿ ಅಂಗವಿಕಲರು ಏನಾರು ಇದಾರೆ ಅಂತ ಹೇಳಿದ್ರು ಕೂಡ ಅವರಿಗೂ ಕೂಡ ಆಯುಷ್ಮಾನ್ ಕಾರ್ಡ್ ಅನ್ನ ಪಡ್ಕೊಳ್ಬಹುದು. ಹಾಗೇನೆ ಆಯುಷ್ಮಾನ್ ಕಾರ್ಡ್ ಇದ್ರೆ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಯುಷ್ಮಾನ್ ಕಾರ್ಡು ಎಲ್ಲಿ ಅಪ್ಲಿಕೇಬಲ್ ಇರುತ್ತೋ ಆ ಹಾಸ್ಪಿಟ್ಲ್ಗಳಲ್ಲಿ ನಿಮಗೆ 5 ಲಕ್ಷದ ತನಕ, ಇಷ್ಟರ ಒಳಗಾಗಿ ನಿಮಗೆ 5 ಲಕ್ಷದ ತನಕ ಆರೋಗ್ಯ ವಿಮೆ ಬರ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಜುಲೈ 23ನೇ ತಾರೀಕು ಬಜೆಟ್ ಆದಮೇಲೆ ಅದನ್ನು 10 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ರು ಅಂತ ಹೇಳಿದ್ರೆ 10 ಲಕ್ಷದ ತನಕ ನೀವು ಆರೋಗ್ಯ ವಿಮೆನ ಪಡ್ಕೊಳ್ಬೋದು ಸ್ನೇಹಿತರೆ. ಸೊ ಎಲ್ಲಿ ಹೋಗಿ ಆಯುಷ್ಮಾನ್ ಕಾರ್ಡ್ನ ಮಾಡಿಸ್ಕೊಳ್ಳೋದು ಅಂತ ತಿಳ್ಕೊಳ್ಳೋದಾದ್ರೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರಗಳಲ್ಲಿ ಹೋಗಿ ನೀವು ಆಯುಷ್ಮಾನ್ ಕಾರ್ಡ್ನ ಮಾಡಿಸ್ಕೊಳ್ಬೋದು. ಹಾಗೆ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ನೀವು ಆಯುಷ್ಮಾನ್ ಕಾರ್ಡ್ನ ಮಾಡಿಸ್ಕೊಳ್ಬೋದು ಸ್ನೇಹಿತರೆ. ಸೊ ಆಯುಷ್ಮಾನ್ ಕಾರ್ಡ್ನ ನಿಮಗೆ ಇಮಿಡಿಯೇಟ್ ಆಗಿ ಮಾಡ್ಕೊಡ್ತಾರೆ. ನೀವು ಅಲ್ಲಿ ಹೇಳಿದ್ರೆ ಆಯುಷ್ಮಾನ್ ಕಾರ್ಡ್ ನಮಗೆ ಅರ್ಜಿ ಹಾಕಬೇಕು, ನಮ್ಮ ಕುಟುಂಬದಿಂದ ನಾವು ಅರ್ಜಿನ ಹಾಕ್ಬೇಕಂತ ಹೇಳಿದ್ರೆ ಅವರೇ ಹೇಳ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಅರ್ಜಿನ ಸಲ್ಲಿಸಿ ಕೂಡ ಅವರೇ ಕೊಡ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು ಆಯುಷ್ಮಾನ್ ಕಾರ್ಡು ಹಾಗೆ ಕೇಂದ್ರ ಸರ್ಕಾರದಿಂದ ಹೊಸ ಒಂದು ಮಾಹಿತಿ ಏನು ಬಂದಿದೆ ಅದರ ಬಗ್ಗೆ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಇದೇ ರೀತಿ ನನ್ನ ಚಾನಲ್ನಲ್ಲಿ ಹೊಸ ವಿಡಿಯೋ ಹಾಗೆ ಹೊಸ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.